ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸೊಳ್ಳೆಗಳು ಅಂತ ಹೇಳಿದ್ರೆ ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಕೂಡ ಅವುಗಳು ನೀಡುವಂತಹ ಸಮಸ್ಯೆಗಳು ಅನೇಕ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು. ಇವರು ಇವತ್ತು ನಮಗೆ ಸೊಳ್ಳೆಯಿಂದ ಬರುವಂತಹ ಬೇರೆ ಬೇರೆ ರೋಗಗಳು ಯಾವುದು ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಮುಂಜಾಗ್ರತೆಗಳನ್ನು ನಾವು ವಹಿಸ್ಕೋಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ನಾವು ಸೊಳ್ಳೆಗಳ ಬಗ್ಗೆ ಮಾತಾಡಬೇಕಾದ್ರೆ ಸೊಳ್ಳೆಗಳು ಅಂತ ಹೇಳಿದಾಗ ಇದು ನಮಗೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಕೊಡ್ತದೆ? ಈಗ ಮೊದಲ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲಾ ಸೊಳ್ಳೆಗಳಿಂದ ನಮ್ಗೆ ತೊಂದರೆ ಇಲ್ಲ. ಸೊ ಸೊಳ್ಳೆಗಳನ್ನೇ ನಿರ್ಮೂಲನ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಖಂಡಿತ ಇಲ್ಲ. ನಮಗೆ ರೋಗ ಕೊಡುವ ಸೊಳ್ಳೆಗಳು ಯಾವುದು, ಅವುಗಳಿಂದ ಬರುವ ರೋಗಗಳು ಯಾವುವು ಅನ್ನೋದರ ಬಗ್ಗೆ ನಮ್ಗೆ ಗೊತ್ತಿದ್ರೆ ಒಂದಷ್ಟು ನಾವು ಜಾಗರೂಕರಾಗಿರ್ಬೋದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮೊದಲಿಂದಲೂ ನಾವು ತುಂಬಾನೇ ಕುಪ್ರಸಿದ್ಧ ಅಂತ ಹೇಳ್ಬೇಕು ಅಂತೇಳಿ ಮಲೇರಿಯಾ. ಅದು ಬಿಟ್ರೆ ಮತ್ತೆ ಬಂದಂತ ಫೈಲೇರಿಯಾ ಅಂದ್ರೆ ಆನೆಕಾಲು ರೋಗ. ಆ ನಂತರ ನಾವು ನೋಡ್ತಾ ಇದ್ದಿದ್ದು ಡೆಂಗು, ಇತ್ತೀಚೆಗೆ ಬಂದಂತ. ನಡುವಲ್ಲಿ ಒಂದು 10-15 ವರ್ಷ ಹಿಂದೆ ಚಿಕನ್ ಗುನ್ಯ ಒಮ್ಮೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬಂದು ಹೋಗಿ. ಸೊ ಈ 4 ವಿಧದ ರೋಗಗಳು ನಮ್ಮನ್ನು ಮುಖ್ಯವಾಗಿ ಕಾಡುವಂಥದ್ದು: ಮಲೇರಿಯಾ, ಡೆಂಗು, ಫೈಲೇರಿಯಾ ಅಥವಾ ಆನೆಕಾಲು ರೋಗ ಮತ್ತು ಚಿಕನ್ ಗುನ್ಯ. ಈಗ ತಾವು ಹೇಳಿದ್ರಿ ಎಲ್ಲಾ ರೀತಿಯ ಸೊಳ್ಳೆಗಳಿಂದ ನಾವು ಭಯಪಡಬೇಕಾಗಿಲ್ಲ ಅಂತ ಹೇಳಿ. ಹಾಗಾದ್ರೆ ನಮಗೆ ರೋಗವನ್ನು ಹರಡುವಂತಹ ಸೊಳ್ಳೆಗಳು ಯಾವುವು ಮತ್ತು ಅದನ್ನ ಹೇಗೆ ಗುರುತಿಸುವಂಥದ್ದು? ಈಗ ಮೊದಲನೇದಾಗಿ ಗುರುತಿಸುವಿಕೆ ಅಂತ ಹೇಳಿದ ಕೂಡಲೇ ಒಂದಷ್ಟು ಸಾಮಾನ್ಯ ಜನರಿಗೆ ಒಂದು ಸೊಳ್ಳೆಯನ್ನು 100ಕ್ಕೆ 100 ಗುರುತಿಸ್ಲಿಕ್ಕೆ ಅಷ್ಟೊಂದು ಸುಲಭ ಇಲ್ಲ. ಆದರೂ ಈಗ ಮೊದಲಿಗೆ ಡೆಂಗುವನ್ನು ಹರಡಿಸುವ ಸೊಳ್ಳೆ ಮತ್ತು ಚಿಕನ್ ಗುನ್ಯನ್ನು ಹರಡಿಸುವ ಸೊಳ್ಳೆ ನಮ್ಮ ಈಡಿಸ್ ಸೊಳ್ಳೆ. ಈ ಈಡಿಸ್ ಸೊಳ್ಳೆ ತುಂಬಾ ವಿಶೇಷವಾಗಿ ಗುರುತಿಸಬಹುದು. ಯಾಕಂತ ಹೇಳಿದ್ರೆ ಅವುಗಳ ಮೈ ಮೇಲೆ ಪಟ್ಟೆ ರೀತಿ ಇರ್ತದೆ. ಅಂದ್ರೆ ಕಪ್ಪಿನ ಒಂದು ಗ್ರೇ ಕಲರ್ ಅಥವಾ ಬೂದು ಅಥವಾ ಬಿಳಿ ಬಣ್ಣದ ಒಂದು, ಬಿಳಿ ಅಂತೇಳಿ ಅಚ್ಚ ಬಿಳಿ ಅಲ್ಲ, ಬೂದು ಬಿಳಿ ಬಣ್ಣದ ಒಂದು ದೇಹದ ಮೇಲೆ ಕಪ್ಪು ಬಣ್ಣದ ಪಟ್ಟಿ ನಾವು ಕಾಣಬಹುದು. ಚಿಕ್ಕ ಗಾತ್ರದ್ದು, ಸುಮಾರು 2 ಮಿಲಿಗ್ರಾಮ್ ಕೂಡ ಅದರ ತೂಕ ಇರುವುದಿಲ್ಲ. ಸೊ ಇದು ಈಡಿಸ್ ಸೊಳ್ಳೆ ಅಂತ ಹೇಳ್ತೀವಿ. ಇನ್ನು ಮುಂದುವರಿದು ನಾವು ಅನಾಫಿಲಿಸ್ ಸೊಳ್ಳೆ ಅನ್ನೋದು ಇನ್ನೊಂದು ಸೊಳ್ಳೆ ಇದೆ. ಈ ಅನಾಫಿಲಿಸ್ ಮತ್ತು ಈಡಿಸ್ ಗಾತ್ರದಲ್ಲಿ ಸಾಧಾರಣ ಒಂದೇ ರೀತಿ ಇದ್ರೂ ಒಂದಷ್ಟು ಅದರ ಬಣ್ಣ ಮತ್ತು ಅದು ಕೂತ್ಕೊಳ್ಳುವ ರೀತಿಯಲ್ಲಿ ಒಂದಷ್ಟು ವ್ಯತ್ಯಾಸ ಇರ್ತದೆ. ಇದು ಎರಡನ್ನು ಬಿಟ್ಟರೆ ಮತ್ತೆ ಮೂರನೇದು ನಾವು ನೋಡ್ತಾ ಇರೋದು ಕ್ಯೂಲೆಕ್ಸ್ ಸೊಳ್ಳೆ. ಸೊ ನಾವು ಇವತ್ತು ರೋಗವನ್ನು ಪಡ್ಕೊಳ್ಳೋದು ಈ 3 ಜಾತಿಯಿಂದ: ಕ್ಯೂಲೆಕ್ಸ್, ಈಡಿಸ್ ಮತ್ತು ಅನಾಫಿಲಿಸ್. ಕ್ಯೂಲೆಕ್ಸ್ ಜಾತಿಯಿಂದ ನಮಗೆ ಆನೆಕಾಲ್ ರೋಗ ಬಂದರೆ, ಈ ಈಡಿಸ್ ಜಾತಿಯಿಂದ ಡೆಂಗು, ಚಿಕನ್ ಗುನ್ಯ ಬರುತ್ತೆ. ಅನಾಫಿಲಿಸ್ ಇಂದ ಖಂಡಿತವಾಗಿಯೂ ನಮ್ಗೆಲ್ರಿಗೂ ಇವತ್ತು ಮಂಗಳೂರಿನ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ, ಮಲೇರಿಯಾ ಬರುತ್ತೆ. 4 ರೋಗಗಳನ್ನು ಈ 3 ಜಾತಿಯ ಸೊಳ್ಳೆಗಳಿಂದ ನಾವು ಪಡ್ಕೊಳ್ತೇವೆ. ಈಗ ಈ ರೀತಿಯಾದಂತಹ ಸೊಳ್ಳೆಗಳು ಬೆಳೆಯೋದಕ್ಕೆ ಸೂಕ್ತ ವಾತಾವರಣ ಯಾವುದು? ಯಾವ ವಾತಾವರಣದಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರುತ್ತೆ? ಈಗ ಖಂಡಿತ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಸತ್ಯ ವಿಷಯವನ್ನು ಜನ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಸ್ವಚ್ಛ ನಿಂತ ನೀರಲ್ಲಿ ಅನಾಫಿಲಿಸ್ ಮತ್ತು ಈಡಿಸ್ ಸೊಳ್ಳೆ ಹುಟ್ಟುತ್ತದೆ ಅಥವಾ ಬೆಳೀತದೆ ಅಂತ. ಹೌದು, ಚರಂಡಿ ನೀರಲ್ಲಿ ಕ್ಯೂಲೆಕ್ಸ್ ಸೊಳ್ಳೆ ಹುಟ್ಟುತ್ತದೆ, ಕ್ಯೂಲೆಕ್ಸ್ ಸೊಳ್ಳೆ ಬದುಕ್ತದೆ ಮತ್ತು ತನ್ನ ಮೊಟ್ಟೆಗಳನ್ನು ಈಯ್ತದೆ, ಸಂತಾನೋತ್ಪತ್ತಿ ಮಾಡ್ತದೆ. ಆದರೆ ದೊಡ್ಡ ಮಟ್ಟದ ರೋಗ ಕೊಡೋ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ರೋಗ ಅಂತ ಹೇಳಿದ್ರೆ ನಾವು ನೋಡ್ತಾ ಇರೋದು ಮಲೇರಿಯಾ ಮತ್ತು ಡೆಂಗು. ಈ ಮಲೇರಿಯಾ ಡೆಂಗು ಅನ್ನು ಕೊಡುವ ಏನು ಸೊಳ್ಳೆ ಇದೆ, ಅದು ಹುಟ್ಟುವುದಾಗ್ಲಿ, ತನ್ನ ಮರಿ ಇಡುವುದಾಗ್ಲಿ ಅಥವಾ ಮರಿ ಅಂತೇಳಿ ಮೊಟ್ಟೆ ಇಡೋದಾಗ್ಲಿ, ಅದು 100ಕ್ಕೆ 100 ಸ್ವಚ್ಛ ನಿಂತ ನೀರಲ್ಲಿ. ಸ್ವಚ್ಛ ನಿಂತ ನೀರು. ಸ್ವಚ್ಛ ಅಂತ ಹೇಳಿದ್ರೆ ಎಷ್ಟು ಸ್ವಚ್ಛ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ನಾಳೆ ಕುಡಿಯುವ ನೀರಿನ ಬಾಟ್ಲಿಯನ್ನು ಓಪನ್ ಮಾಡಿ ಅದರ ಸ್ವಲ್ಪ ನೀರು ಉಳಿದ್ರು ಅದರಲ್ಲೂ ಸೊಳ್ಳೆ ತನ್ನ ಮೊಟ್ಟೆ ಇಡ್ತದೆ. ಸೊ ಒಂದಷ್ಟು 2 ಜಾತಿಯ ಸೊಳ್ಳೆಗಳು ಸ್ವಚ್ಛ ನೀರಲ್ಲಿ ಮೊಟ್ಟೆ ಇಟ್ಟರೆ, ಕೊಳಚೆ ನೀರಲ್ಲಿ ಮೊಟ್ಟೆ ಇಡುವ ಸೊಳ್ಳೆಗಳ ಹೆಸರೇ ಕ್ಯೂಲೆಕ್ಸ್. ಈ ಬಾಕಿ ಈಡಿಸ್ ಮತ್ತು ಅನಾಫಿಲಿಸ್ ಸ್ವಚ್ಛ ನಿಂತ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡ್ತದೆ. ಈಗ ನಾವು ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮಲೇರಿಯಾದಂತಹ ಪ್ರಕರಣಗಳು ಜಾಸ್ತಿ ಅಂತ ಒಂದು ಭಾವನೆ, ಒಂದು ಖಂಡಿತವಾಗಿ ಆ ರೀತಿಯ ಒಂದು ವ್ಯವಸ್ಥೆ ಇದೆ. ನಿಜವಾಗಿಯೂ ಅದು ಸತ್ಯ. ನಾವು ಸಾವಿರಾರು ಸಂಖ್ಯೆಯಲ್ಲಿ ಮಲೇರಿಯಾ ಪ್ರಕರಣವನ್ನು ಹೊಂದಿದ್ದೆವು, ಸಾವಿರಾರು ಸಂಖ್ಯೆಯಲ್ಲಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಂಗಳೂರಿಗೆ ಒಬ್ಬ ಬಂದು ಹೋಗಿ ಬೇರೆ ಜಿಲ್ಲೆಯಲ್ಲಿ ಅವನು ಜ್ವರ ಅಂತ ಹೇಳಿದ್ರೆ, ನೀನು ಮಂಗಳೂರಿಂದ ಬಂದವ, ನಿಂಗೆ 100ಕ್ಕೆ 100 ಮಲೇರಿಯಾ ಅನ್ನುವ ಒಂದು ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಜನರ ಒಂದು ನಮ್ಮ ಭಾಗವಹಿಸುವಿಕೆಯಿಂದ ಜನರು ಉತ್ತಮವಾದ ಸ್ಪಂದನೆ ಕೊಟ್ಟಿರುವುದರಿಂದ ಇವತ್ತು ಮಲೇರಿಯಾ ತುಂಬಾನೇ ಕಡಿಮೆ ಆಗಿದೆ. ಯಾಕಂದ್ರೆ ಜನರ ಕಾರ್ಯಾಚರಣೆಯ ಪಾತ್ರ ದೊಡ್ಡದಿಲ್ಲಿ.
ಜನರ ಭಾಗವಹಿಸುವಿಕೆ ತುಂಬ ದೊಡ್ಡದು. ಯಾವಾಗ ಜನರು ಮನಸ್ಸು ಮಾಡ್ತಾರೋ ನಾವು ಸೊಳ್ಳೆಗಳಿಂದ ಮತ್ತು ಸೊಳ್ಳೆಗಳಿಂದ ಬರುವ ರೋಗದಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುತ್ತೇವೆ ಅಂತ ಅವರು ಯೋಚಿಸಿ ಕೆಲಸ ನಿರ್ವಹಿಸ್ತಾರೋ ಆಗ ಈ ರೋಗಗಳು ಕಮ್ಮಿ ಮಾಡಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಇಡೀ ರಾಜ್ಯದಲ್ಲಿರುವ ಒಟ್ಟು ಪ್ರಕರಣಗಳ ಸುಮಾರು ಅರ್ಧದಷ್ಟು ಪ್ರಕರಣಗಳು ಈಗ ನಮ್ಮಲ್ಲಿದೆ. ಒಂದು ಕಾಲ ಇತ್ತು, ಒಂದು ಸುಮಾರು 4-5 ವರ್ಷ ಮೊದಲು 90% ಪ್ರಕರಣ ನಮ್ಮದೇ ಆಗಿತ್ತು. ಬಟ್ ಇವತ್ತು ಅದು ಕಮ್ಮಿ ಆಗಿದೆ, ಸುಮಾರು 50% ಪ್ರಕರಣ ನಮ್ಮದು. ಡಾಕ್ಟರ್, ಈಗ ಈ ಒಂದು ಸೊಳ್ಳೆಗಳ ಸಂತಾನೋತ್ಪತ್ತಿ ಆಗಿರ್ಬೋದು ಅಥವಾ ಅದರಿಂದ ಬರುವಂತಹ ರೋಗಗಳ ಒಂದು ಸಂಖ್ಯೆ ಆಗಿರ್ಬೋದು, ಅದು ಹವಾಮಾನಕ್ಕೆ ಅಥವಾ ಋತುವಿಗೆ ತಕ್ಕಂತೆ ಬದಲಾಗುತ್ತಾ ಹೇಗೆ? ಖಂಡಿತ ಹೌದು. ಈಗ ಏನಾಗುತ್ತೆ ಅಂತೇಳಿ ಪ್ರೀ ಮಾನ್ಸೂನ್ ಅಂತ ಹೇಳ್ತೇವೆ, ಮಳೆಗಾಲ ಬರುವುದಕ್ಕೆ ಮೊದಲು ಹಾಗೂ ಮಳೆಗಾಲದ ಸಮಯದಲ್ಲಿ, ಮೊದಲ ಮಳೆಯ ಸಮಯದಲ್ಲಿ ಮತ್ತು ಮಳೆ ನಿಲ್ಲುವ ಸಮಯದಲ್ಲಿ, ಮಳೆಗಾಲ ಮುಗಿಯುವ ಸಮಯದಲ್ಲಿ ಹೆಚ್ಚಾಗಿ ರೋಗಗಳು ಜಾಸ್ತಿ ಆಗ್ತವೆ. ಯಾಕಂತೇಳಿ ಆ ಸಮಯದಲ್ಲಿ ನಿಂತ ನೀರು ಇರುವ ಸಾಧ್ಯತೆ ಜಾಸ್ತಿ ಒಂದು. ಮತ್ತು ನೀವೆಲ್ಲ ನೋಡ್ತಾ ಇದ್ದಾಗೆ ನಮ್ಮ ಈ ಮಂಗಳೂರು ನಗರ ತುಂಬಾ ತೇವಾಂಶ ಭರಿತವಾದ ನಗರ. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಸುಮ್ಮನೆ ಹಾಗೆ ಕೂತರು ಬೆವರಿ ಹೋಗ್ತೀವಿ. ಸೊ ಈ ಆರ್ದ್ರತೆ ಅಥವಾ ತೇವಾಂಶ ಜಾಸ್ತಿ ಇರುವುದು ಸೊಳ್ಳೆಯ ಬದುಕುವಿಕೆಗೆ ತುಂಬ ಅಗತ್ಯ. ಒಂದು ಸೊಳ್ಳೆ ಬದುಕಬೇಕಾದ್ರೆ ಅದಕ್ಕೆ ತೇವಾಂಶ ಅಗತ್ಯ. ಅದು ನಮ್ಮಲ್ಲಿ 365 ದಿವಸ ಇದೆ. ಇನ್ನೊಂದು ಉಷ್ಣತೆ, ನಮ್ಮ ಉಷ್ಣತೆ ತೀರಾ ಕಮ್ಮಿ ಅಂತ ಹೇಳಿದರೆ ಒಂದು 18-19 ಡಿಗ್ರಿ ಆಗಿರ್ಬೋದು. ನನಗಂತೂ ಗೊತ್ತಿಲ್ಲ, ಸುಮಾರು 22 ಡಿಗ್ರಿಯಿಂದ ಕಮ್ಮಿ ಹೋದೇ ಇಲ್ಲ ನಮ್ಮಲ್ಲಿ. ಅದೇ ರೀತಿ ತೀರಾ ಹೆಚ್ಚು ಅಂತ ಹೇಳಿದರೆ ಒಂದು 35-34 ಡಿಗ್ರಿ ಅಷ್ಟು ಹೋಗಿರ್ಬೋದು. ಈ 18ರಿಂದ 34 ಡಿಗ್ರಿಯ ನಡುವಿನ ಏನು ಈ ಉಷ್ಣತೆ ಇದೆ, ಇದು ಸೊಳ್ಳೆಗೆ ಹೇಳಿ ಮಾಡಿಸಿದ್ದು. ಸೊಳ್ಳೆ ಆ ಉಷ್ಣತೆಯಲ್ಲಿ ತುಂಬ ಗಮ್ಮತ್ತಲ್ಲಿರ್ತದೆ. ಆದ ಕಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೇವಾಂಶ ಅವುಗಳಿಗೆ ಬೇಕಾದಾಗಿದೆ, ಉಷ್ಣತೆ ಅವುಗಳಿಗೆ ಬೇಕಾದಾಗಿದೆ. ಇನ್ನು ಬೇಕಾಗಿರುವುದು ಅವುಗಳಿಗೆ ಬದುಕಲಿಕ್ಕೆ ಬೇಕಾದ ನಿಂತ ನೀರು. ಅದು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೇವೆ. ನಾವು ಏನು ಮಾಡ್ತಾ ಇದ್ದೇವೆ, ನಮ್ಮ ಮನೆಯಲ್ಲಿ ಮನೆ ಕಟ್ಟಲಿಕ್ಕೆ ಇದ್ದರೆ ಮನೆಯಲ್ಲಿ ಮೇಲ್ಗಡೆ ಟ್ಯಾರಿಸಲ್ಲಿ ನೀರು ಕಟ್ಟಿ ಇಡ್ತಾರೆ, ಈ ಸಿಮೆಂಟ್ ಕ್ಯೂರಿಂಗಿಗೋಸ್ಕರ ಅಥವಾ ಸಿಮೆಂಟ್ ಕಟ್ಟಿ ಆಗಲಿಕ್ಕೆ. ಸೊ ಅದರಲ್ಲಿ ಸಾಕಷ್ಟು ಸಾವಿರಾರು ಗಟ್ಟಲೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಮನೆಯಲ್ಲಿ ಹೂವಿನ ಕುಂಡ ಇಡ್ತೀವಿ, ಹೂವಿನ ಕುಂಡಕ್ಕೆ ಅದಕ್ಕೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಹಾಕ್ತೇವೆ. ಸೊ ಹೆಚ್ಚಾದ ನೀರು ಅಡಿಯಲ್ಲಿ ಒಂದು ಪ್ಲೇಟ್ ಇಟ್ಟಿರ್ತಾರೆ, ಆ ಪ್ಲೇಟಲ್ಲಿ ನಿಂತ್ಕೊಳ್ತದೆ. ಸೊ ಆ ಪ್ಲೇಟಲ್ಲಿ ನಿಂತ ನೀರಲ್ಲಿ ಸೊಳ್ಳೆ ಆಗ್ತದೆ. ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬರ್ತಾರೆ, ನೀವು ತೆಗೆದು ಎಳ್ನೀರು ಕೊಡ್ತೀರಾ ಅಥವಾ ನಾವೇನು ಆಡು ಭಾಷೆಯಲ್ಲಿ ಬೊಂಡ ಹೇಳ್ತೇವೆ ಅದು ಕೊಡ್ತೀವಿ. ಬೊಂಡ ಕುಡ್ದ ನಂತರ ಆ ಬೊಂಡವನ್ನು ಹಾಗೆ ಹೊರಗಡೆ ಬಿಸಾಡಿ ಬಿಡ್ತಾರೆ, ತೆಂಗಿನ ಮರಕ್ಕೆ ಬುಡದಲ್ಲೋ ಅಥವಾ ಹಾಗೆ ಎಲ್ಲೋ ಮೂಲೆಯಲ್ಲಿ ಹಾಕಿರ್ತಾರೆ. ಸೊ ಅದರಲ್ಲಿ ಒಂದಷ್ಟು ನೀರು, ಮಳೆ ನೀರು ನಿಂತಿರ್ಬೋದು ಅಥವಾ ಬೇರೆ ನೀರು ನಿಲ್ಬೋದು, ನೀರು ನಿಲ್ತದೆ. ಇಲ್ಲ ಮನೆಗೆ ಯಾರೋ ಬರುವಾಗ ನೀವು ತಂಪು ಪಾನೀಯ ಕೊಡ್ತೀರಿ, ಖಾಲಿಯಾದ ಬಾಟ್ಲಿಯನ್ನು ಹೊರಗಡೆ ಇಡ್ತೀರಿ, ಅದರಲ್ಲಿ ನೀರು ನಿಲ್ಬೋದು. ಇದಲ್ಲದೆ ನಮ್ಮ ಈಗಿನ ಬಾವಿಗಳು, ಮೊದಲೆಲ್ಲ ಏನಾಗ್ತಾ ಇತ್ತು, ಬಾವಿಗೆ ನಾವು ಬಿಂದಿಗೆ ಹಾಕಿ ನೀರು ಎಳಿತಾ ಇದ್ವಿ. ಸೊ ದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಹೊತ್ತು ನೀರು ಎಳಿವಾಗ ನೀರುಗಳ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಸೊ ನೀರಿನಲ್ಲಿ ಬಂದು ಸೊಳ್ಳೆ ಮೊಟ್ಟೆ ಇಡ್ತಾ ಇರಲಿಲ್ಲ. ಇವತ್ತು ಸಬ್ಮರ್ಸಿಬಲ್ ಪಂಪ್ ಬಂದಿದೆ, ನೀರಿನ ತಳಭಾಗದಿಂದ ಬಾವಿದ್ದು ನೀರು ಎಳೀತದೆ, ಮೇಲ್ಮೈ ನೀರು ತುಂಬ ಶಾಂತವಾಗಿರ್ತದೆ. ಸೊ ಅಲ್ಲಿ ಮೊಟ್ಟೆ ಇಡ್ತದೆ. ಸಂಪ್ ಮಾಡ್ತಾ ಇದ್ದೀವಿ, ಸಂಪಿಗೆ ಮುಚ್ಚಳ ಸರಿಯಾಗಿ ಮುಚ್ಚಲ್ಲ. ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ ಇಡ್ತೀವಿ, ಅದಕ್ಕೆ ಪೈಪ್ ಕಳಿಸ್ಲಿಕ್ಕೆ ಅಂತಲೇ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದು ಬಿಟ್ಟು ಅದರ ಮುಚ್ಚಳ ಎತ್ತಿ ಪೈಪ್ ಕಳಿಸ್ತೀವಿ, ಸೊಳ್ಳೆಗಳಿಗೆ ಹೋಗ್ಲಿಕ್ಕೆ ದಾರ ಆಗ್ತದೆ. ಸೊ ಯಾವಾಗ ನೀವು ನೀರನ್ನು ನಿಲ್ಲಿಸ್ತೀರೋ, ಅದು ಚಿಕ್ಕ ಗಾತ್ರದಲ್ಲಿ ಇರ್ಬೋದು, ದೊಡ್ಡ ಗಾತ್ರದಲ್ಲಿ ಇರ್ಬೋದು, ಅದಕ್ಕೆ ಬೇಕಾದ ಸರಿಯಾದ ವ್ಯವಸ್ಥೆ ಮಾಡೋದಿಲ್ಲವೋ ಆಗ ಅಲ್ಲಿ ಸೊಳ್ಳೆ ಬೆಳೀತದೆ. ಸೊ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾತಾವರಣ ಅದಕ್ಕೆ ಪೂರಕವಾಗಿದೆ. ನೀರು ನಾವು ನಿಲ್ಲುವಂತೆ ಮಾಡಿಕೊಟ್ರೆ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ಸೊಳ್ಳೆಗಳು ಕಚ್ಚುವುದಕ್ಕೆ ದಿನದಲ್ಲಿ ಇಂಥ ಸಮಯ ಅಂತ ಏನಾದರೂ ಇರ್ತದೆ? ಖಂಡಿತ ಹೌದು. ಈಗ ನೀವೇ ನೋಡ್ತಾ ಇರ್ಬೋದು, ಮನೆಯಲ್ಲೇ ನೀವು ಹೊರಗಡೆ ಕೂರುವ ಅಭ್ಯಾಸ ಇದ್ದರೆ ಸಂಜೆ ಹೊತ್ತಿಗೆ ಸುಮಾರು ರಾತ್ರಿ ಆದ ತಕ್ಷಣ ಸೊಳ್ಳೆಗಳ ಕಾಟ ಶುರುವಾದರೆ ಮತ್ತು ನಡುವು ರಾತ್ರಿ ಹೊತ್ತಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಬೆಳಿಗ್ಗೆ ಹೊತ್ತಿಗೆ ಮತ್ತೆ ಜಾಸ್ತಿ ಆಗ್ತದೆ. ಸೊ ಮುಂಜಾನೆ ಮತ್ತು ಮುಸ್ಸಂಜೆ ಈ ಸಮಯದಲ್ಲಿ ಜಾಸ್ತಿ ಕಚ್ಚುತ್ತದೆ ಸೊಳ್ಳೆಗಳು. ಹಾಗೂ ಸೊಳ್ಳೆಗಳು ಕಚ್ಚಲಿಕ್ಕೆ ಕೂಡ ಅದಕ್ಕೂ ಒಂದು ಕಾರಣ ಇರ್ತದೆ. ನಮ್ಮ ದೇಹದ ವಾಸನೆ, ನಮ್ಮ ದೇಹದಿಂದ ಉತ್ಪತ್ತಿಯಾಗುವಂಥ ಒಂದು ರೀತಿಯ ಆ್ಯಸಿಡ್, ಅದರ ವಾಸನೆ, ಬೆವರು ಅದರ ವಾಸನೆ, ಮತ್ತು ಸರಿಯಾದ ನಾವು ಪ್ರೊಟೆಕ್ಷನ್ ಇಲ್ಲದೆ, ಅಂದರೆ ನೀವು ಶರ್ಟ್ ತೋಳಿಲ್ಲದ ಶರ್ಟ್ ಹಾಕಿದರೆ ಅದಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈಗ ಮೊದಲನೇ ಕಾಲದಲ್ಲಿ ದನದ ಕೊಟ್ಟಿಗೆ ಹತ್ತಿರ ಇರ್ತಾಯಿತ್ತು,
ಆಗ ಏನಾಗ್ತಾ ಇತ್ತು, ದನಗಳಿಗೆ ಕಷ್ಟ ಇತ್ತು. ಈಗ ಸೊಳ್ಳೆಗೆ ಬೇಕಾಗಿದ್ದೇನು? ಆಹಾರ. ಅದರ ಆಹಾರ ರಕ್ತ. ಅದೆಲ್ಲಿ ಸಿಗ್ತದೆ? ಅದು ಹೆಣ್ಣು ಸೊಳ್ಳೆಗೆ. ಗಂಡು ಸೊಳ್ಳೆ ಯಾವುದೇ ಪ್ರಾಣಿ ಆಗಲಿ ಮನುಷ್ಯರದಾಗಿ ರಕ್ತ ಕುಡಿಯುವುದಿಲ್ಲ. ಅದು ಸಸ್ಯಾಹಾರಿ, ಸಸ್ಯದ ರಸ ತಗೊಳ್ಳೋದು. ಸೊ ಈ ಹೆಣ್ಣು ಸೊಳ್ಳೆ ತನ್ನ ಹೊಟ್ಟೆಯಲ್ಲಿರುವ ಏನು ಈ ಮೊಟ್ಟೆಗಳಿಗೆ ಪ್ರೋಟೀನ್ ಬೇಕು ಅಂತೇಳಿ ರಕ್ತ ಕುಡಿತದೆ. ಸೊ ರಕ್ತ ಹೀರ್ತದೆ, ಕುಡಿತದೆ ಅಂತ ಹೀರ್ತದೆ ಅದು. ಸೊ ಹೀರುವಾಗ ಅದು ಪ್ರಾಣಿ ಆಗಿರ್ಬೋದು, ಮನುಷ್ಯನಾಗಿರ್ಬೋದು, ಯಾವುದು ಸುಲಭದಲ್ಲಿ ಸಿಗ್ತದೆ ಅದು. ಈಗ ಮನುಷ್ಯ ಜಾಸ್ತಿ ಆಗಿದ್ದಾರೆ, ಪ್ರಾಣಿ ಕಮ್ಮಿ ಆಗಿದೆ. ಸೊ ಪ್ರಾಣಿಗಳಿಂದ ಬಿಟ್ಟು ಮನುಷ್ಯರಿಂದ ಹೀರ್ತಾ ಇದೆ. ಸೊ ಈಗ ಡಾಕ್ಟ್ರೆ, ಇಂಥ ಸಂದರ್ಭದಲ್ಲಿ ನಾವು ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ. ಖಂಡಿತ ಈಗ ತುಂಬಾ ರೀತಿಯ ವ್ಯವಸ್ಥೆಗಳಿದೆ. ಈಗ ಮೊದಲನೇದಾಗಿ ನಮ್ಮ ಮನೆಯನ್ನು ಮಾಸ್ಕಿಟೋ ಪ್ರೂಫ್ ಮಾಡ್ಬೋದು, ಅಥವಾ ಸೊಳ್ಳೆ ಬಾರದ ರೀತಿಯಲ್ಲಿ ನೀವು ಮನೆಯನ್ನು ಸಜ್ಜುಗೊಳಿಸ್ಬೋದು. ಮನೆಯ ಕಿಟಕಿಗಳಿಗೆ ಸೊಳ್ಳೆಯ ಪರದೆ ಅಂತ ಜಾಲರಿಯನ್ನು ಅಳವಡಿಸ್ಬೋದು. ಮುಂಬಾಗಲಿಗೆ ಕೂಡ ಅಳವಡಿಸುವಂಥ ವ್ಯವಸ್ಥೆ ಬಂದಿದೆ ಇವತ್ತು. ತುಂಬ ನೋಡಲಿಕ್ಕೆ ಚಂದ ಇರುವಂಥ ಪರದೆ ಮಾಡಲಿಕ್ಕೂ ಆಗತ್ತೆ. ಅಲ್ಯೂಮಿನಿಯಂ ಇದ್ದು ತುಂಬ ಕಲರ್ ಇದ್ದೆಲ್ಲ ಬರುತ್ತೆ. ಆ ರೀತಿಯ ಪರದೆಗಳನ್ನು ಮಾಡಿ ಆ ಮೂಲಕ ಸೊಳ್ಳೆಗಳು ಬಾರದಾಗೆ ನೋಡ್ಬೋದು. ಮನೆಯಲ್ಲಿ ಆಗ ನಾನು ಹೇಳಿದೆ, ಬೊಂಡ ಇರ್ಬೋದು, ತಂಪು ಪಾನೀಯದ ಬಾಟ್ಲಿಗಳಿರ್ಬೋದು, ಸಿಂಟೆಕ್ಸ್ ಟ್ಯಾಂಕ್ ಇರ್ಬೋದು, ಅಥವಾ ಸಂಪ್ ಇರ್ಬೋದು, ಅಥವಾ ಬಾವಿ ಇರ್ಬೋದು. ಒಂದು ಬಾವಿಗೆ ಸರಿಯಾದ ಸೊಳ್ಳೆಯ ಪರದೆಯಾದಷ್ಟು ಚಿಕ್ಕ ಗಾತ್ರದ ರಂಧ್ರ ಇರುವ ಒಂದು ಮೆಶ್ ಅಳವಡಿಸ್ಬೋದು. ಅಥವಾ ನೀವು ಪ್ರತಿದಿನ ಅದರಿಂದ ನೀರು ಎಳಿಬೇಕು. ಸಿಂಟೆಕ್ಸ್ ಟ್ಯಾಂಕನ್ನು ಸರಿಯಾಗಿ ಮುಚ್ಚಬೇಕು. ಇದು ಫಿಸಿಕಲ್ ಮೆಥಡ್ಸ್. ಇನ್ನೂ ಕೆಲವು ಕೆಮಿಕಲ್ ಮೆಥಡ್. ಈಗ ಮೊದಲ ಕಾಲದಲ್ಲಿ ಏನಾಗ್ತಾ ಇತ್ತು, ಮನೆಯಲ್ಲಿ ಅಡಿಗೆ ಒಲೆ ಕಟ್ಟಿಗೆದ್ದು ದಿನ ಹೊಗೆ ಬರ್ತಾ ಇತ್ತು. ಹೊಗೆ ಬಂದು ಸೊಳ್ಳೆಗಳಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಗ್ಯಾಸಿನ ಒಲೆ ಬಂದಿದೆ, ಸೊ ಹೊಗೆ ಇಲ್ಲ, ಸೊ ಸೊಳ್ಳೆಗಳಿಗೇನು ಆರಾಮಾಗಿದೆ. ಆದ ಕಾರಣ ನಾವು ಫಿಸಿಕಲ್ ಬ್ಯಾರಿಯರ್ ಮಾಡಲೇಬೇಕು. ಎರಡನೇದು, ಮೈಗೆ ಹಚ್ಚುವಂಥ ಒಂದಷ್ಟು ಕ್ರೀಮ್ಗಳು ಇದೆ. ಸಾಕಷ್ಟು ಹೊರಗಡೆ ಕೂಡ ಸಿಗ್ತದೆ, ನಮಗೆ ಬೇರೆ ಬೇರೆ ಹೆಸರಿನಲ್ಲಿ ಸಿಗ್ತದೆ. ಬಟ್ ನೀವು ಮನೆಯಲ್ಲಿ ನೀಮ್ ಆಯಿಲ್, ಬೇವಿನ ಎಣ್ಣೆಯ 1/4 ಭಾಗ ಬೇವಿನ ಎಣ್ಣೆ, 3/4 ಭಾಗ ತೆಂಗಿನೆಣ್ಣೆ, ಇದನ್ನು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ಖಂಡಿತವಾಗಿ ಸೊಳ್ಳೆ ಕಚ್ಚೋದಿಲ್ಲ. ಇದು ಪರ್ಸನಲ್ ಮೆಥಡ್ಸ್. ಆಗ ಹೇಳಿದ್ದು ಫಿಸಿಕಲ್ ಮೆಥಡ್. ಇನ್ನು ನಾವು ಹೊಗೆ ಹಾಕ್ಬೋದು. ಸಾಕಷ್ಟು ಜನ ಬೇರೆ ಬೇರೆ ರೀತಿ ಹೊಗೆ ಹಾಕ್ತಾರೆ ಅವರವರ ವ್ಯವಸ್ಥೆಗೆ ಅನುಗುಣವಾಗಿ. ಅಂತೂ ಇಂತೂ ಇಲ್ಲಿ ಮಾಡಬೇಕಾದಿಷ್ಟೇ, ಸೊಳ್ಳೆ ನಮ್ಮನ್ನು ಕಚ್ಚದಾಗೆ ನೋಡೋದು, ಸೊಳ್ಳೆ ಹುಟ್ಟದಾಗೆ, ನೀರು ನಿಲ್ಲದಾಗೆ ವ್ಯವಸ್ಥೆ ಮಾಡಿಕೊಳ್ಳೋದು. ಇದೆರಡು ಮಾಡಿಕೊಂಡ್ರೆ ಖಂಡಿತ ನಾವು ಸೊಳ್ಳೆಗಳಿಂದ ಹರಡುವ ರೋಗದ ಬಗ್ಗೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ತಗೋಬೋದು, ಮತ್ತು ನಮಗೆ ರೋಗ ಬಾರದಾಗಿ ಕೂಡ ನೋಡ್ಬೋದು. ಇನ್ನು ಈ ಮಾಸ್ಕಿಟೋ ರಿಪೆಲ್ಲೆಂಟ್ಗಳನ್ನು ಬಳಸ್ತೇವೆ, ಇದು ಎಷ್ಟು ಪರಿಣಾಮಕಾರಿಯಾಗಿರ್ತದೆ? ಈ ಮಾಸ್ಕಿಟೋ ರಿಪೆಲ್ಲೆಂಟ್ ಹೆಚ್ಚಿನವುಗಳು ಒಂದಷ್ಟು ಕೆಮಿಕಲ್ ಬೇಸ್ಡ್, ಒಂದಷ್ಟು ನ್ಯಾಚುರಲ್ ಬೇಸ್ಡ್ ಕೂಡ ಇದೆ. ಅಂದರೆ ಇಕ್ವಲಿಪ್ಟಿಸ್ ಆಯಿಲ್, ನೀಲಗಿರಿ ಎಣ್ಣೆ ಮತ್ತು ನಮ್ಮ ಬೇರೆ ಬೇರೆ ಆ ರೀತಿಯ ಒಂದಷ್ಟು ವಸ್ತುಗಳನ್ನು ಒಳಗೊಂಡಂಥವು ಇದೆ. ಆದರೆ ಹೆಚ್ಚಾಗಿ ನಾವು ಯೂಸ್ ಮಾಡ್ತಾ ಇರೋದು ಲಿಕ್ವಿಡ್ ಇರ್ತದೆ, ಅವುಗಳೆಲ್ಲ ಕೆಮಿಕಲ್ ಬೇಸ್ಡ್. ಸೊ ತುಂಬಾ ಒಳ್ಳೆಯದು ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ನಿಮ್ಮಲ್ಲಿ ಬೇರೆ ಯಾವುದೇ ವ್ಯವಸ್ಥೆ ಇಲ್ಲದೆ, ಈಗ ಸೊಳ್ಳೆ ಹೊತ್ತು ಜಾಸ್ತಿ ನಾವು ಬರ್ತಾ ಇದೆ, ನಮಗೆ ಅಲ್ಲಿ ಸುತ್ತಲೂ ಡೆಂಗು ಇದೆ, ಮಲೇರಿಯಾ ಇದೆ, ನಾವು ಬಚಾವಾಗಬೇಕು. ಸೊ ಅಂಥ ಪರಿಸ್ಥಿತಿಯಲ್ಲಿ ಖಂಡಿತ ಚಿಕ್ಕ ಮಕ್ಕಳಿದ್ದಾರೆ ಮನೆಯಲ್ಲಿ, ಬೇರೆ ವ್ಯವಸ್ಥೆ ಇಲ್ಲ, ನಿಮಗೆ ಫಿಸಿಕಲಿ ಬ್ಯಾರಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸೊಳ್ಳೆ ಪರದೆ ಕಟ್ಕೊಳ್ಳಿಕ್ಕೆ ಆಗಲ್ಲ. ಸೊಳ್ಳೆ ಪರದೆ ಕಟ್ಟಲಿಕ್ಕೆ ಆಗ್ತದೆ, ಅದು ತುಂಬ ಒಳ್ಳೆಯದು. ಆ ಸಂದರ್ಭದಲ್ಲಿ ಇಂಥ ಲಿಕ್ವಿಡ್ ಫಾರ್ಮ್, ಪೈರಿಮಿತ್ರಿನ್ ಅಂತ ಹೇಳುವ ಕೆಮಿಕಲ್ ಹೆಚ್ಚಾಗಿರ್ತದೆ ಅದರಲ್ಲಿ. ಅಥವಾ ಒಂದು ಬತ್ತಿ ಬರುತ್ತೆ, ಹೊಗೆ ಬತ್ತಿ ರೀತಿ, ಅದನ್ನು ಉಪಯೋಗಿಸ್ಬೋದು. ಸೊ ರಿಪೆಲ್ಲೆಂಟ್ಗಳಿಂದಲೂ ನಾವು ಸೊಳ್ಳೆಗಳು ಉತ್ಪತ್ತಿ ಆಗದಾಗೆ, ನೀರು ನಿಲ್ಲದಾಗೆ ನೋಡೋದೇ ದೊಡ್ಡ ಮಟ್ಟಿನ ಜಾಣತನ ಅಂತ ನಾನು ಹೇಳಬಯಸ್ತೇನೆ. ಇನ್ನು ಈ ಮಳೆಗಾಲದ ಸಮಯದಲ್ಲಿ ವಿಶೇಷವಾಗಿ ಹೇಳೋದಾದರೆ, ಈ ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಅವುಗಳ ನಿಯಂತ್ರಣ ಮಾಡೋದಾದರೆ ಸಾರ್ವಜನಿಕರು ಯಾವ ರೀತಿಯಾಗಿ ಅದಕ್ಕೆ ಕ್ರಮಗಳನ್ನು ಕೈಗೊಳ್ಳಬಹುದು? ಈಗ ನೋಡಿ, ನಾವು ಎರಡೂ ಮಾತಾಡಿದ್ದು ಈಗ ಫಿಸಿಕಲ್ ಮತ್ತು ಪರ್ಸನಲ್ ಪ್ರೊಟೆಕ್ಷನ್. ಇನ್ನೊಂದು ಜೈವಿಕ ನಿಯಂತ್ರಣ ಅಂತ ಇದೆ. ಚಿಕ್ಕ ಮೀನು ಬರ್ತದೆ, ಗಪ್ಪಿ ಮೀನು ಅಂತ. ಸೊ ಗಪ್ಪಿ ಮೀನುಗಳನ್ನು ಎಲ್ಲೆಲ್ಲಿ ನಾವು ಈ ರೀತಿಯ ನೀರು ನಿಲ್ಲುವಂಥ ವ್ಯವಸ್ಥೆ ಇರ್ತದೆ ಅಲ್ಲಿ ಸಾಕ್ಬೋದು. ಈಗ ಮನೆಯಲ್ಲಿ ನಾವು ತಾವರೆ ಸಾಕಬೇಕು ಅಂತ ಆಸೆ ಇದೆ, ತಾವರೆಗಳನ್ನು ಬೆಳೆಸ್ತೀವಿ, ಅಥವಾ ನೈದಿಲೆ ಬೆಳೆಸ್ತೀವಿ, ಅಥವಾ ಬೇರೆ ಯಾವುದೋ ಮನಿ ಪ್ಲ್ಯಾಂಟ್ ಅಂತ ದುಡ್ಡಿನ ಗಿಡ, ಅದನ್ನು ಬೆಳೆಸಲಿಕ್ಕಿದ್ರೆ ಅದರ ಅಂಥ ಪಾಂಡಿನಲ್ಲಿ ಗಪ್ಪಿ ಮೀನು ಬಿಡ್ಬೋದು. ಅಥವಾ ನೀರನ್ನು ಹರಿದು ಹೋಗುವ ಹಾಗೆ ಮಾಡ್ಬೋದು. ಹರಿದು ಹೋಗುವ ನೀರಲ್ಲಿ ಸೊಳ್ಳೆ ಮೊಟ್ಟೆ ಇಡೋದಿಲ್ಲ,
ನಿಂತ ನೀರಲ್ಲಿ ಮಾತ್ರ. ಅಥವಾ ಮುಚ್ಚುವಂಥ ವ್ಯವಸ್ಥೆ ಮಾಡ್ಬೋದು. ನಿಮ್ಮ ಈಗ ಮಳೆ ಇಲ್ಲ, ಈಗೆಲ್ಲ ಟ್ಯಾರಿಸ್ ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ನಾವು. ಮಳೆ ಬರೋದಕ್ಕೆ ಮೊದಲೇ ಟ್ಯಾರಿಸ್ ರೆಡಿಯಾಗಿ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಮಾಡಿರ್ಬೇಕು. ಹೆಚ್ಚಿನವ್ರು ಏನು ಮಾಡ್ತಾರೆ, ಈಗ ಟ್ಯಾರಿಸ್ ಅಥವಾ ಅವರ ಮಹಡಿಯ ಮೇಲೆ ನೋಡಲ್ಲ, ನಾಳೆ ನೀರು ನಿಂತು ಮನೆಯ ಒಳಗೆ ತೊಟ್ಟಿಕ್ಕಬೇಕು, ಆಮೇಲೆ ಮೇಲೆ ಹೋಗಿ ನೋಡ್ತಾರೆ. ಸೊ ಅದನ್ನು ದಯವಿಟ್ಟು ಮಾಡಬೇಡಿ. ಈಗಲೇ ನಿಮ್ಮ ಮನೆಯ ಮೇಲ್ಗಡೆ, ಮನೆಯ ಕಿಟಕಿಗೆ ಮೇಲೆ ನೀರು ನಿಲ್ತದ, ನೀರು ನಿಂತರೆ ಅದಕ್ಕೆ ನಿಲ್ಲದಾಗಿ ಏನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಿ. ಅದು ನಿಮ್ಮ ಮನೆಗೂ ಒಳ್ಳೆಯದು, ಮನೆಯ ಕಟ್ಟಡಕ್ಕೂ ಒಳ್ಳೆಯದು, ಸೊಳ್ಳೆಗಳು ಉತ್ಪತ್ತಿ ಆಗದ ಹಾಗೆ ಕೂಡ ಜಾಗ್ರತೆ ಮಾಡಿದಾಗೆ ಆಗ್ತದೆ. ಸೊ ಇಂಥ ಕೆಲವು ಚಿಕ್ಕ ಪುಟ್ಟ ವಿಷಯಗಳು, ಅಥವಾ ಬೇರೆ ದಾರಿಯೇ ಇಲ್ಲ, ಹೊಗೆ ಆದರೂ ಹಾಕಿ. ಒಂದಷ್ಟು ಜನ ಈ ಹೊಗೆ ಹಾಕುವಾಗ ಬೇವಿನ ಸೊಪ್ಪು ಹಾಕಿ ಮಾಡ್ತಾರೆ, ಒಂದಷ್ಟು ಜನ ಬೆಳ್ಳುಳ್ಳಿ ಅಂಥದ್ದೆಲ್ಲ ಬೇರೆ ಬೇರೆ ಟ್ರೈ ಮಾಡ್ತಾರೆ. ಐಡಿಯಾ ಇಷ್ಟೇ, ಹೊಗೆಯ ದಪ್ಪ ಘನ ಸಾಂದ್ರತೆಯಲ್ಲಿ ಸೊಳ್ಳೆಗೆ ಹಾರಾಡಲಿಕ್ಕೆ ಆಗಲ್ಲ, ಸೊ ಅದು ಓಡ್ತದೆ. ಸೊ ನಮ್ಮ ವ್ಯವಸ್ಥೆ ಅಷ್ಟೇ ಇರೋದು, ಸೊಳ್ಳೆಗಳು ಮನೆಯೊಳಗೆ ನಿಲ್ಲದಂತೆ ಮಾಡಬೇಕು. ಡಾಕ್ಟ್ರೇ, ಈಗ ಹಾಗೇನೆ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗುವಂಥ ತಾಣಗಳಿದೆ ಅಂತ ಇದ್ದಾಗ ಅವರು ಯಾವ ರೀತಿಯಾಗಿ ಜಾಗ್ರತೆಯನ್ನು ವಹಿಸಬೇಕು, ಮತ್ತು ಅವರಿಗೇನಾದರೂ ಫೈನ್ ಹಾಕುವಂಥ ವ್ಯವಸ್ಥೆ ಇದೆಯಾ? ಖಂಡಿತ. ನೋಡಿ, ಈಗ ಸರ್ಕಾರದ ಎಲ್ಲ ವ್ಯವಸ್ಥೆ ಹಾಗೆ ಇರ್ತದೆ. ನಾವು ಮೊದಲು ಹೇಳ್ಬೋದು, ಬುದ್ಧಿ ಹೇಳ್ಬೋದು, ತಿಳಿ ಹೇಳ್ಬೋದು, ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಕೂಡ ಅವ್ರಿಗೆ ಗೊತ್ತಾಗದಿದ್ದರೆ ಅವರಿಗೆ ನಾವು ನೋಟಿಸ್ ನೀಡ್ತೇವೆ. ನೋಟಿಸ್ ಅಂತ ಹೇಳಿದರೆ ತಿಳುವಳಿಕೆಯ ಪತ್ರ ನೀಡ್ತೇವೆ. ಆನಂತರವೂ ಅವರು ಅದನ್ನು ಸರಿಪಡಿಸದಿದ್ದರೆ ಅವರಿಗೆ ಖಂಡಿತವಾಗಿಯೂ ಸರ್ಕಾರದ ಆದೇಶದ ಪ್ರಕಾರ ಅವರ ಮೇಲೆ ಜುಲ್ಮಾನೆ ಅಥವಾ ಅವರಿಗೆ ಫೈನ್ ಅಂತ ಇಂಗ್ಲೀಷಲ್ಲಿ ಹೇಳೋದಿದ್ರೆ ಜುಲ್ಮಾನೆಯನ್ನು ವಿಧಿಸ್ಬೋದು. ಒಂದು ನಿಮ್ಮ ಮನೆಯಲ್ಲಿ ಒಂದು ಕಡೆ ನೀರು ನಿಂತು ಸೊಳ್ಳೆಯ ಉತ್ಪತ್ತಿ ತಾಣ ಕಂಡು ಬಂದರೆ, ಸೊಳ್ಳೆಯ ಲಾರ್ವಾ, ಹುಳ, ನಾವು ಹುಳ ಅಂತ ಹೇಳೋದು, ಜನರು ಕೇಳಿದರೆ ಹುಳ, ಅದು ಪುರಿ ಅಂತ ಹೇಳ್ತಾರೆ. ಹುಳ ಅಲ್ಲ, ಅದು ಸೊಳ್ಳೆ ಮೊಟ್ಟೆ ಇಟ್ಟು ಆ ಮೊಟ್ಟೆ ಹೊಡೆದು ಬಂದಂಥ ಹುಳ. ಅದೊಂದು 4 ದಿವಸ ಬಿಟ್ಟರೆ ಸೊಳ್ಳೆ ಆಗಿ ಹಾರಿ ಹೋಗ್ತದೆ. ಸೊ ಇದು ಕಂಡು ಬಂದರೆ ಅವರ ಮೇಲೆ ಜುಲ್ಮಾನೆಯನ್ನು 100ಕ್ಕೆ 100 ವಿಧಿಸಬಹುದಾಗಿದೆ. ಡಾಕ್ಟರ್, ಈಗ ಕಡೆಯದಾಗಿ ಕೇಳೋದಾದರೆ, ಈಗ ಆರೋಗ್ಯ ಇಲಾಖೆ ಈ ಬಗ್ಗೆ ಏನೆಲ್ಲ ಮುಂಜಾಗ್ರತೆಗಳನ್ನು ವಹಿಸ್ಕೊಳ್ತಾ ಇದೆ, ಮತ್ತು ಸಾರ್ವಜನಿಕರಿಂದ ನೀವು ಏನನ್ನು ಅಪೇಕ್ಷಿಸ್ತೀರಿ? ಈಗ ಮೊದಲನೇದಾಗಿ ನಾವು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಬೇಡಿ. ನಿಮ್ಮಲ್ಲಿ ನೀರು ನಿಲ್ತಾ ಇದೆ, ಅದರ ಬಗ್ಗೆ ವ್ಯವಸ್ಥೆ ಮಾಡಿಕೊಳ್ಳಿ. ಒಂದು ವೇಳೆ ಇದೆಲ್ಲ ಆಗಿ ಕೂಡ ಜ್ವರ ಬರ್ತಾ ಇದೆ, ದಯವಿಟ್ಟು ಪ್ರತಿ ಜ್ವರಕ್ಕೆ ಮಲೇರಿಯಾ ಪರೀಕ್ಷೆ ಮಾಡಿಕೊಳ್ಳಿ, ಉಚಿತವಾಗಿದೆ. ಔಷಧಿ ಕೂಡ ಉಚಿತ. ಒಂದು ವೇಳೆ ನಿಮ್ಗೆ ಗೊತ್ತಾಯಿತು ನಿಮಗೆ ಡೆಂಗು ಬಂದಿದೆ, ಮತ್ತೆ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಬೇಡಿ. ಯಾಕಂತೇಳಿ ನಿಮಗೆ ಬಂದ ಡೆಂಗು ರೋಗವನ್ನು ಸೊಳ್ಳೆ ಇನ್ನೊಬ್ರಿಗೆ ಕೊಡುತ್ತೆ. ನಮ್ಮ ಮನೆಯಲ್ಲಿ ಒಬ್ಬನಿಗೆ ಡೆಂಗು ಬಂದರೆ ಅದು ಅಲ್ಲಿಗೆ ನಿಲ್ಲಬೇಕು, ಇನ್ನೊಬ್ರಿಗೆ ಹರಡಬಾರ್ದು. ಹರಡದೇ ಇರಬೇಕಾದ್ರೆ ನಾನು ಆಗ ಹೇಳಿದಂಥ ಬೇವಿನ ಎಣ್ಣೆ ಮತ್ತು ತೆಂಗಿನೆಣ್ಣೆಯ ಕಾಲು ಭಾಗ ಮತ್ತು ಮುಕ್ಕಾಲು ಭಾಗ, ಅಂದರೆ ಕಾಲು ಭಾಗದ ಬೇವಿನೆಣ್ಣೆ, ಮುಕ್ಕಾಲು ಭಾಗ ತೆಂಗಿನೆಣ್ಣೆಯ ಮಿಶ್ರಣ ಮಾಡಿ ಹಚ್ಚಿ ಅವನಿಗೆ ಮೈ ಮೇಲೆ ಬೀಳುವಂಥ ಚಿಕ್ಕ ಪುಟ್ಟ ಗುಳ್ಳೆಗೂ ಉಪಯೋಗ ಆಗ್ತದೆ. ಡೆಂಗುವಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆ ಬೀಳ್ತದೆ, ಅದಕ್ಕೂ ಉಪಯೋಗ ಆಗ್ತದೆ. ಅವನಿಗೆ ಸೊಳ್ಳೆ ಕಚ್ಚಿ ಇನ್ನೊಬ್ಬರಿಗೆ ಹರಡದ ಹಾಗೆ ಕೂಡ ಉಪಯೋಗ ಆಗುತ್ತೆ. ಸೊ ಜನರು ಮೊದಲು ಯೋಚಿಸಬೇಕು, ನಾನು ಜಾಗರೂಕನಾಗಿದ್ದರೆ ರೋಗ ಉಳಿದವರಿಗೆ ಹರಡದ ಹಾಗೆ ನೋಡಿಕೊಳ್ಬೋದು ಅಂತ. ಸೊ ಆ ನಿಟ್ಟಿನಲ್ಲಿ ಯೋಚಿಸಿದರೆ ಖಂಡಿತ ಒಳ್ಳೆಯದಾಗ್ತದೆ. ಯಾವುದೇ ಈ ಬಗ್ಗೆ ಮಾಹಿತಿ ಬೇಕಾದರೆ ಹತ್ತಿರದ ಆರೋಗ್ಯ ಕೇಂದ್ರ ಆಗಲಿ, ಹತ್ತಿರದ ಉಪಕೇಂದ್ರ ಆಗಲಿ, ಅಥವಾ ಆಶಾ ಕಾರ್ಯಕರ್ತೆಯರನ್ನಾಗಲಿ ಸಂಪರ್ಕಿಸಿ. ಉಚಿತ ರಕ್ತ ಪರೀಕ್ಷೆಗೋಸ್ಕರ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು ಡಾಕ್ಟರ್. ಇಷ್ಟೊತ್ತು ನಮಗೆ ಈ ಸೊಳ್ಳೆಯಿಂದ ಉಂಟಾಗುವಂಥ ಬೇರೆ ಬೇರೆ ರೋಗಗಳು ಮತ್ತು ಅದನ್ನು ಯಾವ ರೀತಿ ನಿಯಂತ್ರಿಸಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್.